ಯಾವತ್ತು ಈ ರಾಜ್ಯದ ಜನತೆಗೆ ಕಿವಿ ಹೂ ಮುಡಿಸ್ತಾರೆ ಅಂತಕ್ಕಂಥದ್ದು ಜನತೆ ಗೊತ್ತಿದೆ. ಅದನ್ನು 2028 ತೋರಿಸ್ತಾರೆ. ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ, ಆರೋಗ್ಯ ಸರಿ ಇಲ್ವೋ, ಹೆಚ್ಚು ಕಡಿಮೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಅವ್ರು ಯಾಕೆ ಅವತ್ತು ಆ ರೀತಿ ಮಾಧ್ಯಮದವರ ಮೇಲೆ ಬಿದ್ದರು ಅಂತಕ್ಕಂಥದ್ದು ಬಹುತೇಕ ಮಳವಳ್ಳಿ ಎಫೆಕ್ಟ್ ಅನಿಸ್ತದೆ. ಮಳವಳ್ಳಿ ಕಾರ್ಯಕ್ರಮದಲ್ಲಿ ಪಾಪ ಕುಮಾರಸ್ವಾಮಿ ಅವ್ರು ನೋಡಿ ಜನಗಳು ಜೈಕಾರ ಕೂಗಿದ್ದು ನೋಡಿ ಎಫೆಕ್ಟ್ ಸ್ವಲ್ಪ ಅವ್ರಿಗೆ ಆಗಿರ್ತದೆ. ಅದಕ್ಕೆ ಅಂತ ನಾನು ವೈಯಕ್ತಿಕವಾಗಿ ಭಾವಿಸಿರ್ತಕ್ಕಂಥ ಪ್ರಶ್ನೆ ಅದಲ್ಲ. ಇವತ್ತು ರಾಜ್ಯ ವಿಶೇಷವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಕೈಗಾರಿಕೆಗಳನ್ನು ಗುರುತು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಇವ್ರು ಕೊಡಲಿಲ್ಲ ಅಂದ್ರೂ ಕುಮಾರಸ್ವಾಮಿ ಎಲ್ಲಿ ಮಾಡಬೇಕು ಅಂತ ಗೊತ್ತಿದೆ. ಆದರೆ ಇವರ ನಡವಳಿಕೆಗಳು ಅದನ್ನು ಡಿಸ್ಪ್ಯೂಟ್ ಮಾಡ್ತಾ ಇರೋದ್ರ ಬಗ್ಗೆ, ಜೊತೆಗೆ ಮಾಧ್ಯಮದವರ ಮೇಲೆ ದಯವಿಟ್ಟು ನಾನು ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಅವ್ರ ಪರವಾಗಿ. ಯಾಕೆಂದರೆ ಆತ ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಪ್ರತಿನಿಧಿ ಮಾಡ್ತಾ ಇರ್ತಕ್ಕ, ನನಗೂ ಸಹ ಶಾಸಕ. ಎದೆಗುಂದಬೇಡಿ, ನೀವು 4ನೇ ಅಂಗ ಈ ಸಂವಿಧಾನದಲ್ಲಿ. ಅವ್ರು ಏನೇ ಅಂದ್ಕೊಳ್ಳಿ, ನಿಮ್ಮ ಕರ್ತವ್ಯನ ನೀವು ಶ್ರದ್ಧಾಪೂರ್ವಕ ಪಾಲನೆ ಮಾಡಿ, ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅವರು ಎಗರಾಡೋದು, ಅದಾದಮೇಲೆ ನಾನು ಯಾವುದೋ ಮಾತೆ ತಗೊಬಿಟ್ಟಿದ್ದೆ, BP ಹೆಚ್ಚಾಗ್ಬಿಟ್ಟಿತ್ತು ಅನ್ನೋದು ಇದೆಲ್ಲ ಗೊತ್ತಿರ್ತಕ್ಕಂಥದ್ದು. ಮನುಷ್ಯ ಬೆಳಿಬೇಕಾದ್ರೆ ಮೆಟ್ಲುಗಳ ಹಾಕೋತಾರೆ, ಬೆಳೆದ ಮೇಲೆ ತಳ್ತಾರೆ. ಈಗ ಭಾಳ ಎತ್ತರದಲ್ಲಿದ್ದಾರೆ. ನೀವು ಅವ್ರ ಕಣ್ಣಿಗೆ ಮನುಷ್ಯ ಥರ ಕಾಣ್ತಾ ಇಲ್ವೇನೋ ಅಥವಾ ನಾವು ಮನುಷ್ಯ ಥರ ಕಾಣ್ತಾ ಇಲ್ವೋ ನಮಗೆ ಗೊತ್ತಿಲ್ಲ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಭಿವೃದ್ಧಿ ವಿಷಯದಲ್ಲಿ ನಾವು ಸೋತಿದ್ದೀವಿ. ನಮ್ಮನ್ನೇನು ಅವ್ರು ಕರೆಯೋದು ಬೇಡ, ನಾವೇನು ಮಾತಾಡಲ್ಲ, ನಾವು ಸಹಕಾರ ಕೊಡೋಕೆ ರೆಡಿ ಇದ್ದೀವಿ. ಅದು ಯಾವುದೋ ಒಂದು ಕಾರ್ಯಕ್ರಮ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.